ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಇದು. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆಗೆ 0.75 mm ಮತ್ತು ಈ ಥರದ ಹಾರ್ಟ್ ಶೇಪ್ ಬೀಡ್ ತಗೊಳ್ತಾ ಇದ್ದೀನಿ. ಇದು ಈ ಥರದ ಬೀಡ್, ಆಮೇಲೆ ಸ್ಮಾಲ್ ಗೋಲ್ಡನ್ ಬೀಡ್. ನಾರ್ಮಲ್ ಆಗಿ ಇದು ನಾರ್ಮಲ್ ಗೋಲ್ಡನ್ ಬೀಡ್ ಇದೆಯಲ್ಲ, ಅದನ್ನು ತಗೊಳ್ತಾ ಇದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ, ದಾರ ಲಾಕ್ ಮಾಡಿ ಆದಮೇಲೆ 3 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಇದಾದಮೇಲೆ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಒಂದು ಈ ಥರ ಲಾಕ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕಿ ಲಾಕ್ ಮಾಡಿ. ಈಗ ಈ ಹಾರ್ಟ್ ಶೇಪ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ನೋಡಿ, ಈ ಥರ ಹಾರ್ಟ್ ಶೇಪ್ ಬೀಡ್ ಸೇರಿಸ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ, ಮತ್ತು ಬೀಡ್ ಸುತ್ತಲೂ ಚೈನು 4, 5, 6. ಇದು ಸ್ವಲ್ಪ ದೊಡ್ಡ ಬೀಡು ನೋಡಿ, 6 ಸಾಕಾಗಲ್ಲ. 7, 8 ನೋಡ್ಕೊಳ್ಳಿ. ಹೀಗೆ ಬ್ಯಾಕ್ ಸೈಡಿಗೆ ಬಂದು ಅಳತೆ ನೋಡ್ಕೊಳ್ಳಿ. ಇದರಲ್ಲಿ 8 ಚೈನ್ ಹಾಕಿದ್ದೀನಿ ನಾನು. 8 ಚೈನನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ 2 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬಂದು ಈ 7 ಚೈನಲ್ಲಿ ನಾರ್ಮಲ್ ಆಗಿ ಡಬಲ್ ಕ್ರೋಶೆ 8 ಚೈನಲ್ಲಿ 1 ಚೈನ್ ಕೂಡ 1 ಡಬಲ್ ಕ್ರೋಶೆ ಲೆಕ್ಕ, 2, 3, 4, 5, 6, 7. 7 ಡಬಲ್ ಕ್ರೋಶೆ ಹಾಕಿದ್ದೀನಿ. 7 ಡಬಲ್ ಕ್ರೋಶೆ ಹಾಕಿ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ ನಾನು. ಸ್ಮಾಲ್ ಗೋಲ್ಡನ್ ಬೀಡನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಮತ್ತೆ 7 ಡಬಲ್ ಕ್ರೋಶೆ, 1, 2, 3, 4, 5, 6, 7. 7 ಡಬಲ್ ಕ್ರೋಶೆ, ಒಂದು ಬೀಡ್ ಮತ್ತು 7 ಡಬಲ್ ಕ್ರೋಶೆ. ಈ ಥರ ಮಾಡಿಕೊಂಡು ಇದು ಎಲ್ಲರಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿ. ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಈಗ ಬ್ಯಾಕ್ ಸೈಡಿಗೆ ಬಂದು ಇಲ್ಲಿ ಒಂದು ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಫುಲ್ಲು ಆರ್ಚಿನ ಬ್ಯಾಕ್ ಸೈಡ್ ಬರೋವರೆಗೂ ಇಲ್ಲಿ ನೀವು ಚೈನ್ ಹಾಕ್ಕೋಬೇಕು. ಆರ್ಚಿನ ಈ ಫುಲ್ ಇಲ್ಲಿವರೆಗೆ ಬರೋವರೆಗೂ. ಎಷ್ಟಾಯಿತು? ಇಲ್ಲಿ ಒಂದಿದೆ, 2, 3, 4, 5, 6, 7, 8, 9, 10, 11, 12. ಈ ಥರ ಇಲ್ಲಿವರೆಗೂ ಬರಬೇಕು. ಅಳತೆ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಬರಬೇಕು. 13, 14 ಚೈನ್ ಹಾಕಿದ್ದೀನಿ. ಇದು ನೋಡಿ, ಹೀಗೆ ಇಲ್ಲಿವರೆಗೂ ಬರಬೇಕು. ಇಲ್ಲಿ ನೀವು ಈ 2 ಚೈನ್ ಮಾಡಿ ಟರ್ನ್ ಮಾಡಿದಿರಲ್ವ, ಆ 2ನೇ ಚೈನಲ್ಲಿ ಲಾಕ್ ಮಾಡಿ. ಟೈಟ್ ಆಗಬಾರ್ದು. ಅಳತೆ ನೀವು ನೋಡ್ಕೊಳ್ಳಿ.
14 ಚೈನ್ ಹಾಕಿದ್ದೀನಿ. ಅಂದರೆ ಈ ಆರ್ಚ್ ಫುಲ್ ಕವರ್ ಆಗುವಷ್ಟು ನೀವು ಚೈನ್ ಹಾಕ್ಕೋಬೇಕು. ಆಮೇಲೆ 2 ಚೈನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈಗ ಇದರಲ್ಲಿ ಡಬಲ್ ಕ್ರೋಶೆ 1 2 3 4 6 7 8 9 10 ಡಬಲ್ ಕ್ರೋಶೆ ಆದಮೇಲೆ ಒಂದು ಪೀಕೋ ಮಾಡ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಇಲ್ಲಿ ಈ 10ನೇದರಲ್ಲಿ ಪೀಕೋ ಮತ್ತೆ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ತೀನಿ. 1 2 3 4 5 6 7 8 9 ಇದನ್ನು ಇಲ್ಲಿ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಇನ್ನೊಂದು ಅರ್ಚ್ ಮಾಡಿ ತೋರಿಸ್ತೀನಿ. ಈಗ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಂಬಿಡಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಕುಚ್ಚಿಗೆ ಮಾಡ್ತಾ ಇದ್ದೀನಿ. ಕುಚ್ಚಿಗೆ ಮಾಡಿ ಬಟ್ಟೆಗೆ ಲಾಕ್. ಇದಾದಮೇಲೆ ಒಂದು ಚೈನ್ ಹಾಕ್ಕೊಂಡು ಅದನ್ನು ಬಟ್ಟೆಗೆ ಲಾಕ್ ಮಾಡಿ. ಇದಾದಮೇಲೆ ಈಗ ಇದು ಹಾರ್ಟ್ ಶೇಪ್ ಬೀಡ್ ಈ ಥರ ಸೇರಿಸ್ಕೊಳ್ಳಿ. ಈ ಥರ ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಈ ಥರ ಈಗ ಇದರ ಬ್ಯಾಕ್ ಸೈಡ್ ಫುಲ್ ಈಗ ಇಲ್ಲಿ ನಾನು 8 ಚೈನ್ ಹಾಕಿದ್ದೀನಲ್ವ, ಅದೇ ಥರ 8 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ಹೀಗೆ ಮಾಡಿ ಒಂದು 4 ಚೈನ್ ಮಾಡಿ 4 5 6 7 8 ಈ ಥರ ಬ್ಯಾಕ್ ಸೈಡಿಗೆ ಬಂದು ಅಳತೆ ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು. ಸಾಲಿಲ್ಲ ಅಂದರೆ ಹೆಚ್ಚು ಮಾಡಿ, ಹೆಚ್ಚಾದರೆ ಕಡಿಮೆ ಮಾಡಿ. ಇಲ್ಲಿ ಬೀಡನ್ನ ಈ ಕಡೆ ಲಾಕ್ ಮಾಡಿ. ಆಮೇಲೆ 2 ಚೈನ್ ಮಾಡ್ಕೊಂಡು ಫ್ರಂಟ್ ಸೈಡಿಗೆ. ಈಗ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ 7 ಡಬಲ್ ಕ್ರೋಶೆ ಆಗಿ ಬೀಡ್ಸ್ ಹಾಕಿ ಮತ್ತೆ 7 ಡಬಲ್ ಕ್ರೋಶೆ ಮಾಡಿದ್ದೀನಿ ನಾನು. ಅದೇ ಥರ ಇಲ್ಲಿಗ ಇದೀಗ 2 ಚೈನು ಒಂದು ಡಬಲ್ ಕ್ರೋಶೆ. ಎರಡು 3 4 5 6 7 ಇಲ್ಲಿ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ಇನ್ನು 7 ಡಬಲ್ ಕ್ರೋಶೆ. 1 2 3 4 5 6 7 ಈ ಥರ 7 ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 7 ಡಬಲ್ ಕ್ರೋಶೆ ಬೀಡ್ 7 ಡಬಲ್ ಕ್ರೋಶೆ ನೋಡಿ ಈ ಥರ ಬರುತ್ತೆ. ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ.
ಹಾಕ್ಕೊಂಡು ಈ ಆರ್ಚ್ ಫುಲ್ ಕವರ್ ಆಗುವಷ್ಟು ನೀವು ಇದು ಹಾಕ್ಕೋಬೇಕು. ಏನು ಚೈನು 7 8 9 10 11 12 13 14 ಇದನ್ನು ಇಲ್ಲಿ ಎರಡನೇ ಚೈನಲ್ಲಿ, ಇಲ್ಲಿ ನೀವು ಚೈನ್ ಹಾಕಿ ತಾನೆ ಮಾಡಿರೋದು, ಈ ಎರಡನೇ ಚೈನಲ್ಲಿ ಹಾಕಿದ್ರೆ ಅದು ಸ್ಟ್ರೈಟಾಗಿ ಒಂದು ಡಬಲ್ ಕ್ರೋಶೆ ಥರ ಆಗುತ್ತೆ. ಇದನ್ನು ಈ ಥರ ಲಾಕ್ ಮಾಡ್ಕೊಳ್ಳಿ. ಈಗ 2 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ನೋಡಿ ಹಿಂಗಿರುತ್ತೆ ಚೈನು ಇದ್ರ ಮೇಲೆ. ಇದು 2 ಚೈನ್ ಒಂದು ಡಬಲ್ ಕ್ರೋಶೆ ಲೆಕ್ಕ. ಇನ್ನೀಗ 9 ಡಬಲ್ ಕ್ರೋಶೆ, 2 3 4 5 6 7 8 9 ಡಬಲ್ ಕ್ರೋಶೆ ಆದಮೇಲೆ 10ನೇದಲ್ಲಿ 10 ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 10ನೇದಲ್ಲಿ 3 ಚೈನ್ ಮಾಡ್ಕೊಳ್ಳಿ. ಮೂರು ಚೈನ್ ಮಾಡ್ಕೊಂಡು ಈ 10ನೇದಲ್ಲಿ ಪೀಕೋ ಮಾಡಿ. ಇನ್ನು 9 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ 1 2 3 4 5 6 7 8 9 ಇದನ್ನು ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ. ಇಲ್ಲಿ ಬರುತ್ತೆ ಅಲ್ಲಿ, ಆವಾಗ ಇಲ್ಲಿ ಇದು ಸರಿಯಾಗಿ ಬರುತ್ತೆ. ಹಿಂಗೆ ನೋಡಿ ಈ ಥರ ಬರುತ್ತೆ ಡಿಸೈನು, ಈ ಥರ ಬರುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ. ಇನ್ನೀಗ ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಯಾಕಂದರೆ ಅದು ಗ್ಯಾಪ್ ಬರೋಕ್ಕೆ ಇಲ್ಲಿ ಮಧ್ಯದಲ್ಲಿ ಕುಚ್ಚು, ಇಲ್ಲಾಂದರೆ ಅದು ಹತ್ರ ಬರುತ್ತೆ, ಇದರ ಈ ಆರ್ಚಿನ ಪಕ್ಕ ಬರುತ್ತೆ. ಅದಕ್ಕೋಸ್ಕರ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡಿ, ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡಿ, ಮತ್ತೆ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಬೀಡ್ ಸೇರಿಸಿ. ಮತ್ತು ಇದೇ ಥರ ಬೀಡ್ನ ಹಿಂದ್ಗಡೆ ಚೈನು, ನೀವು ಅದು ಬೀಡ್ ಹೊಂದ್ಕೊಂಡು ದೊಡ್ಡದಿರುತ್ತೆ ಇದು ಆರ್ಚು. ಚಿಕ್ಕ ಬೀಡ್ ಹಾಕಿದರೆ ಈ ಬೀಡ್ನ ಹಿಂದ್ಗಡೆ ಚೈನ್ ಕಡಿಮೆ ಬರುತ್ತೆ, ಡಬಲ್ ಕ್ರೋಶ್ ಕಡಿಮೆ ಬರುತ್ತೆ, ಮೇಲಿನ ಡಬಲ್ ಕ್ರೋಶನ್ ಕಡಿಮೆ ಬರುತ್ತೆ, ಚೈನ್ ಕಡಿಮೆ ಬರುತ್ತೆ, ಡಬಲ್ ಕ್ರೋಶ್ ಕಡಿಮೆ ಬರುತ್ತೆ. ಇದೇ ಥರ ಆಗುತ್ತೆ. ತೋರಿಸ್ತೀನಿ ಪೂರ್ತಿ ಮಾಡಿ.